ಹಲೋ ಗೈಸ್, ನಾನಿವತ್ತು ಹಳ್ಳಿಗೆ ಬಂದಿದ್ದೆ. ಸೊ ಹಳ್ಳಿಗೆ ಬಂದಲ್ಲಿ ನನ್ನ ಒಬ್ಬರು ಫ್ರೆಂಡ್ ನನಗೆ ಮೀಟ್ ಆದರು. ಸೊ ಅವ್ರು ಹಾಯ್ ಮಾಡ್ತಾ ಇದ್ದಾರೆ, ನೀವು ಹಾಯ್ ಮಾಡಿಬಿಡಿ ಅವರಿಗೆ. ಸೊ ಅವ್ರದ್ದೊಂದು ವಿಡಿಯೋ ನೋಡಿರ್ತೀರಿ ನೀವು, ಹೊಸಬ್ರಲ್ಲ ಇವರು, ಹಳೆಯವ್ರೆ. ಅವ್ರು ಈಗ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಬಾಲಿಂಗ್ ಮಾಡ್ತಾ ಇದ್ದೀನಿ. ಅವ್ರು ಹೇಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿ ವಾಚ್ ಮಾಡೋಣ. ನಾವು ಬಾಲಿಂಗ್ ಮಾಡ್ತಾ ಇದ್ದೀನಿ. ಅವ್ರ ಬಾಲ್ ಅಲ್ಲಿ ಹೋಗಿ ಬಿತ್ತು. ಇಲ್ಲ ಹೋಗ್ಬಿಟ್ಟು. ಮಸ್ತ್ ಆಯ್ತು. ಸೊ ಅವ್ರದ್ದು ಆಟ ಆದಮೇಲೆ ನಂದು ಸ್ವಲ್ಪ ಹೊತ್ತು ಆಟ ಇರಬೇಕಲ್ಲ ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಆಟ ಆಡಿದೆ. ಅಂದರೆ ನಾನು ಸ್ವಲ್ಪ ಹೊತ್ತು ಬ್ಯಾಟಿಂಗ್ ಮಾಡಿದೆ, ಅವರು ಬಾಲಿಂಗ್ ಮಾಡಿದರು. ಅವ್ರು ಬಾಲಿಂಗ್ ಮಾಡಿ ನಾನು ಬ್ಯಾಟಿಂಗ್ ಮಾಡೋ ಟೈಮಲ್ಲಿ ನಾವು ವೀಡಿಯೋ ರೆಕಾರ್ಡ್ ಮಾಡಿಲ್ಲ. ಆಮೇಲೆ ನಾನು ವೀಡಿಯೋ ರೆಕಾರ್ಡಿಗೋಸ್ಕರನೇ ಮತ್ತು ಅವರಿಗೆ ಕೊಟ್ಟೆ. ಅವರೇ ಬ್ಯಾಟಿಂಗ್ ಮಾಡಿದ್ರು. ತುಂಬ ಚೆನ್ನಾಗಿ ಆಡ್ತಾರೆ ಕ್ರಿಕೆಟ್ನ. ಅವ್ರ ಹತ್ರನೇ ಟ್ರೈನಿಂಗ್ ತೊಗೋಬೇಕು ಕ್ರಿಕೆಟ್ ಆಡೋದಾದರೆ. ಮಧ್ಯದಲ್ಲಿ ನಮ್ಮ ಬಾಲ್ ಕಳೆದೋದ ಕೂಡಲೇ ನಾವು ಸಣ್ಣ ಮಕ್ಕಳು ಆಡೋ ವಾಲಿಬಾಲ್ ಅಥವಾ ಫುಟ್ಬಾಲ್ ಅಂತಾರಲ್ಲ, ಆ ಬಾಲನ್ನ ತೊಗೊಂಡು ಅದರಲ್ಲಿ ಕ್ರಿಕೆಟ್ ಆಡಿದ್ವಿ. ಮತ್ತು ನಮ್ಮ ಬಾಲ್ ಸಿಕ್ಕಿದ್ಮೇಲೆ ಈ ಬಾಲ್ನ ಬಿಟ್ವಿ. ಸೊ ಇಲ್ಲಿ ನೆಕ್ಸ್ಟ್ ಕಾಣ್ತಾ ಇರೋದು ಇಂಟ್ರೋದಲ್ಲಿ ತೊಗೊಂಡಿದ್ದು ನಾನು. ಇಂಟ್ರೋದಲ್ಲಿ ವೀಡಿಯೋಗೆ ಬರೋ ಖುಷಿ ಇದು ಅವರಿಗೆ. ಅವ್ರು ನಗೋದು ನೋಡಿ ನಮಗೂ ಕೂಡ ನಗು ಬರ್ತದೆ, ಅಷ್ಟು ಚೆನ್ನಾಗಿ ನಗ್ತದೆ. ಹಿ ಹ್ಯಾವ್ ವೆರಿ ಬ್ಯೂಟಿಫುಲ್ ಸ್ಮೈಲ್ ನಂಗೆ ಅನಿಸುತ್ತೆ. ಸೊ ಇಲ್ಲಿಂದ ನಮ್ಗೆ ಸ್ಟಾರ್ಟ್ ಆಯ್ತದು. ಬಟ್ ಈ ವಿಡಿಯೋ ಸಿಗಲಿಲ್ಲ ನನಗೆ ಫಸ್ಟಿಗೆ, ಅದಕ್ಕೆ ಇನ್ನೊಂದು ವೀಡಿಯೋದಲ್ಲಿ ಹಾಕಿದೆ. ಹೇಳಿದ್ಮೇಲೆ ಆಗಲೇ ವಾಲಿಬಾಲ್ ಫುಟ್ಬಾಲ್ ಆಡೋದಿದು ಅಂಥೇಳಿ ಅದನ್ನು ಆಡಿ ತೋರಿಸಿದ್ರು. ಅದರಲ್ಲಿ ಎರಡೂ ಆಟನೂ ತುಂಬ ಚೆನ್ನಾಗಿ ಆಡ್ತಾರೆ. 2 ಸಾಂಗನ್ನು ಕೂಡ ಹೇಳಿದ್ರು. ಆ ಸಾಂಗ್ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದರೆ ರಿಯಲಿ ಸಾಂಗನ್ನು ಕೂಡ ರೆಕಾರ್ಡ್ ಮಾಡ್ತೀನಿ. ಸಾಂಗ್ ತುಂಬ ಚೆನ್ನಾಗಿ ಹೇಳ್ತಾರೆ. ಹೇಳು ನೆಕ್ಸ್ಟ್ ವಿಡಿಯೋ ಅಲ್ಲ ಅದು. ಈ ವಿಡಿಯೋ ಲಾಂಗ್ ಆಯ್ತು ಆಲ್ರೆಡಿ. ಅಲ್ಲಿದ್ದೇನ ಏನಂತಾಳೆ ಅಮ್ಮ? ಯಾಕೆ ಬೈತಾಳೆ? ಸೊ ನಮ್ಮ ಬಾಲ್ ಕಳೆದೋದ್ಮೇಲೆ ನಾವು ಈ ಆಟ ಆಡೋದನ್ನು ಬಿಟ್ವಿ. ನಾನು ಮನೆಗೆ ಹೊರಟೆ, ಅವರು ಕೂಡ ಅವ್ರ ಮನೆಗೆ ಹೊರಟರು. ಸೊ ಅವರು ಮಾತಾಡಿದ್ದಾರೆ ಮಧ್ಯ. ಅವರಿಗೆ ವಿಡಿಯೋ ನೋಡಿ ಹೇಗೆ ಅನಿಸುತ್ತೆ ಅಂತ ಹೇಳಿ ನಾನು ಮುದ್ದಾಮ್ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು ಗಾಯ್ಸ್. ಎಲ್ಲರಿಗೂ ಮತ್ತೊಮ್ಮೆ ನನ್ನ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹಾಕ್ತೀನಿ ನಾನು ನೆಕ್ಸ್ಟ್. ಓಕೆ, ಅಲ್ಲಿ ತನಕ ವೇಟ್ ಮಾಡ್ತಾ ಇದ್ದೀನಿ. ಬಾಯ್.